ಸಮರ್ಪಕ ವಿದ್ಯುತ್ ನೀಡದ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಕಡಬ ಬೆಸ್ಕಾಂ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಹೊನ್ನಶೆಟ್ಟಿಹಳ್ಳಿ, ಸಡೆಕೋಡಿ, ಗುಳೇನಹಳ್ಳಿ ಗ್ರಾಮದ ರೈತರು. ನಮ್ಮಂತ ಬಡವರ ಸಂಬಳ ಇದೇ ತಗೊಂಡೋಗಿ ತಿಪ್ಟೂರು ಸ್ಟೇಷನ್ ಸ್ಟೇಟ್ಮೆಂಟ್ ಕೊಟ್ಟರು. ಧರ್ಮೇಗೌಡ ಮಗನುವ ಹರೀಶ್ನುವ ಕರೆಂಟ್ ತಪ್ಪಿಸಿದ್ರು ಅಂತ ಅಂದ್ಬಿಟ್ಟು, ಆದ್ರೆ ಆ ಟೈಮಲ್ಲಿ ನಾವಿರ್ಲಿಲ್ಲ. ಅವರಲ್ಲಿ ಕನಿಷ್ಠ ಅಂತಂದ್ರೆ 350ರಿಂದ 400 ಜನ ಊಟ ಮಾಡ್ತಾ ಇದ್ರು. ಎರಡು ಪ್ರಾಬ್ಲಮ್ ಎಲ್ಲಿ ನಾವು ಅವಾಯ್ಡ್ ಮಾಡೋದು ಕೇಳಕ್ಕೆ ಇದು ಪಬ್ಲಿಕ್ ಸರ್ವಿಸ್ ಎಲ್ಲ ಎಸ್ಒ ಅಂತ ಮಾತು ಕೇಳೋ ನಾನು ನಿಮ್ಮ ಹತ್ರ ಒಂದ್ಸರಿ ಮಾತಾಡಿದ್ದಾರೆ. ಪಬ್ಲಿಕ್ ಇಲ್ಮೇಲೆ ನಾವೇನ್ ಕಾಂಟ್ಯಾಕ್ಟ್ ಮಾಡೋದು? ನೀವೇ ಇರ್ತಲ್ಲ, ಅವ್ರು ಇರ್ತಲ್ಲ, ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು? ನೀವು ಕರೆಂಟ್ ಇಲ್ಲದ ಚಿಂತೆ ಎಲ್ಲ ಕಣ್ರಿ. ಯಾಕೆ ನೀರು ಹೋಗಿ ಅನ್ನ ಬೆಳಿತೀವಿ, ಅನ್ನ ಇಲ್ಲದ ಇರ್ತೀರಿ ನೀವು? ಏನ್ರಿ ಹೇಳ್ರಿ, ಅನ್ನ ಇದ್ರೆ ಅನ್ನ ಬೆಳೀತಿದ್ರೆ ರೈತ ಬೆಳೆದಿದ್ದು ಯಾವ? ಗ್ರಾಮದ ಹರೀಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದ ವೇಳೆ ಪ್ರತಿಭಟನಾಕಾರರು ಪಂಪ್ ಸೆಟ್ಗೆ 7 ಗಂಟೆ ವಿದ್ಯುತ್ ನೀಡುವುದಾಗಿ ಸರ್ಕಾರ ಹೇಳಿದೆ. ಆದ್ರೆ 1.5 ಗಂಟೆಯೂ ವಿದ್ಯುತ್ ಕೊಡದ ಬೆಸ್ಕಾಂ ಅಧಿಕಾರಿಗಳು ಇತ್ತೀಚೆಗೆ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ. ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ವಿದ್ಯುತ್ ಅನ್ನು ಸಮರ್ಪಕವಾಗಿ ನೀಡದೇ ಇರುವುದು ಬೆಳೆ ನಾಶವಾಗುತ್ತಿದೆ ಎಂದು ಆರೋಪಿಸಿದರು. ರಾತ್ರಿ 10 ಗಂಟೆ 12 ಗಂಟೆಯಲ್ಲಿ ಲೈನ್ ಮೆನ್ಗಳು ಯಾರೋ ಗೊತ್ತಿರಲ್ಲ. 12 ಗಂಟೆಯಲ್ಲಿ ಎಲ್ಲೋ ಒಂದು ಮನೆ ಹತ್ರ ಯಾವುದೋ ಒಂದು ಲೈನ್ ಹತ್ಕೊಂಡು ಉಳ್ದೋಗ್ಬಿಟ್ಟು ಮನೆ ಮೇಲೆ ದಿಕ್ಕಿಟ್ಬಿಡ್ತು. ಮಾಡೋದು ಯಾರಿಗೆ? DPSOಗೆ ಫೋನ್ ಮಾಡೋದು. ನೀವು ಆ ಟೈಮಲ್ಲೂ ಫೋನ್ ಎತ್ತಿಲ್ಲ ಅಂತಂದಾಗ ಯಾರು ತಗೋಬೇಕು? ಅವ್ನ ಮನೆ ಸುಟ್ಟೋದ್ಮೇಲೆ ಅವನೋಗಿ ಆ ಕರೆಂಟ್ ಹತ್ರ ಹತ್ಕೊಂಡು ಉಳಿತಾ ಇರ್ಬೇಕಾದ್ರೆ ನೀರು ಹಾಕಲ್ಲ. ನೀವು ಮೊನ್ನೆ ಫೋನ್ ಮಾಡಿದಾಗ ಹೇಳಿರಿ ನಮ್ಗೆ NSS ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, NSS ಅದನ್ನು ಕರೆಸಿ ಅವ್ರನ್ನು 1.5 ಗಂಟೆ ವಿದ್ಯುತ್ ನೀಡುತ್ತಿರುವುದಾಗಿ ಹೇಳುವ ಅಧಿಕಾರಿಗಳು 1.5 ಗಂಟೆಯಲ್ಲಿ 20 ಬಾರಿ ಕರೆಂಟ್ ಕಟ್. 1 ವಾರದೊಳಗೆ ಸಮರ್ಪಕ ವಿದ್ಯುತ್ ನೀಡಲು ಎಚ್ಚರಿಕೆ ನೀಡಿದ ಪ್ರತಿಭಟನಾಕಾರರು. ಈಗ ಬರೀಬೇಕಾನೆ ಏನು ನಂಗೆ ರೈತರಿಗೆ ಏನ್ ಗೊತ್ತೈತೆ? ರೈತರಿಗೆ ಈ ಸಂದರ್ಭದಲ್ಲಿ ಗ್ರಾಮದ ಧರ್ಮೇಗೌಡರು, ಸರ್ಕಾರವು ದಿನಕ್ಕೆ 7 ಗಂಟೆ ವಿದ್ಯುತ್ ನೀಡುತ್ತದೆ ಎಂದು ಹೇಳುತ್ತಿದ್ದು, ದಿನಕ್ಕೆ 1 ಗಂಟೆಯೂ ಸಮರ್ಪಕವಾಗಿ ನೀಡುತ್ತಿಲ್ಲ. ಈ ಬಗ್ಗೆ ಅಧಿಕಾರಿಗಳು ಸಮರ್ಪಕ ವಿದ್ಯುತ್ ಕೊಡಲು ಸ್ಟೇಷನ್ ನಲ್ಲಿ ಸಾಕಾಗುತ್ತಿಲ್ಲ ಎಂದು ಹೇಳುತ್ತಿದ್ದಾರೆ. ಹಾಗಾಗಿ ಜನಪ್ರತಿನಿಧಿಗಳು ಅಧಿಕಾರಿ ವರ್ಗ ಗಮನ ಹರಿಸುವಂತೆ ಒತ್ತಾಯಿಸಿದರು. ವರದಿ ಡಿ ಮಂಜುನಾಥ್, ಗುಬ್ಬಿ. ಇವತ್ತು ಕಡಬ KEB ಆಫೀಸ್ ಮುಂದೆಗಡೆ ಕಡಬ ವಿದ್ಯುತ್ ಕಾರ್ಯಾಗಾರದ ಸಮಸ್ಯೆ ಬಗ್ಗೆ ಕಡಬ AEE ಮತ್ತು ಕಡಬ SO ಮತ್ತು ನಿಟ್ಟೂರು AEEನ ಭೇಟಿ ಮಾಡಿ ಇವತ್ತು ಪ್ರತಿಭಟನೆ ಮಾಡಬೇಕು ಅಂತ ರೈತರೆಲ್ಲ ಬಂದಿದ್ವಿ. ಅದರಲ್ಲಿ AEE ಸಾಹೇಬರು ನಾಪತ್ತೆ ಆಗ್ಯವ್ರೆ. ಅವ್ರನ್ನ ಹುಡುಕ್ಸೋಕ್ಕೆ ಹೋಗಿ ಕಂಪ್ಲೇಂಟ್ ಕೊಡಬೇಕು. ನಾವು ರೈತರು ಇರೋದು ಇವತ್ತು ಇವರು ಕರೆಂಟ್ ಕೊಡೋಕ್ಕಾಗಲ್ಲ ಅಂತ ಅಂದರೆ ಒಂದೊಂದು ಮನೆಗೆ ಎಲ್ಲ ಉಚಿತವಾಗಿ ಕೊಡ್ತೀವಿ ಕರೆಂಟ್ ಅಂತ ಹೇಳಿವ್ರಲ್ಲ, ಆ ಉಚಿತವಾಗಿ ಕೊಡೋ ಬದಲು ವಿಷದ ಬಾಟ್ಲಿ ಕೊಟ್ಬಿಡ್ಬೇಕು. ನಾವು ಎಲ್ಲ ನೋಡಿ 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 ಸಾಕಾಗೋಯ್ತೆ. ಕೂಡ ಕರೆಂಟು ನೆಮ್ಮದಿಯಾಗಿ ಕೊಡಲ್ಲ ಅಂತಂದ್ರೆ ಅಲ್ಲಿ ದಿವಸ ಅವ್ರು ಬಡ್ಕೊಂತಾರೆ. ನಾವು 7 ಗಂಟೆ ಕರೆಂಟ್ ಕೊಡ್ತೀವಿ, 7 ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಕೊಡೋದು 3 ಗಂಟೆ ಕರೆಂಟಲ್ಲಿ 3 ಸರಿ ಟ್ರಿಪ್ ಮಾಡ್ತಾರೆ. ಆ ಟ್ರಿಪ್ ಆದ ಕರೆಂಟ್ನ ಮತ್ತೆ ಕೊಡಲ್ಲ. ಅದರಿಂದ ಈ ಸಮಸ್ಯೆನ ಬಗೆಹರಿಸ್ಬೇಕು. ಬೇಗ AEE ಬರಬೇಕು. ಅದಕ್ಕೆ ಮತ್ತೆ ರೈತರೇನಾರನ ಟ್ರಬಲ್ ಬಗ್ಗೆನ ಫೋನ್ ಕಾಂಟ್ಯಾಕ್ಟ್ ತಗೊಂಡ್ರೆ MSSನವರು ಫೋನ್ ಅಟೆಂಡ್ ಮಾಡಲ್ಲ, ಯಾವ ಫೋನ್ನೇ ಮುಟ್ಟಲ್ಲ. ತೆಗೆದು ಇಟ್ಬಿಟ್ಟು ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಆ ಸಮಸ್ಯೆ ಬಗೆಹರಿಬೇಕು. ಮತ್ತೆ ನಮ್ಮ ರೈತರಿಗೆ ಇದಾಗಲೇ 2ನೇ ಸರಿ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು. ಇವ್ರು ಹೇಳಿದ ಮಾತನ್ನೆಲ್ಲ ಕೇಳ್ಕೊಂಡು ಹೋಗಿದ್ದೀವಿ. ಕೇಳಿ ಸಾಕಾಗೈತೆ. ನಮಗೆ ಕರೆಂಟ್ ಬೇಕಷ್ಟೇ, ಇನ್ನೇನು ಬೇಡ. ಏನ್ ಹೇಳ್ತಾರೆ SO ಅವರಿಗೆ? ಯಾರು SO ನಮಗೆ 15 ಯೂನಿಟ್ ಏನೋ ಕೊಟ್ಟವ್ರು 25 ಯೂನಿಟ್ ಬೇಕು, 25 KV ಏನೋ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾವು ಕೊಡೋಣ ಅಲ್ಲ, ಅದನ್ನು ಸರ್ಕಾರದವ್ರ ಹತ್ರ ಅವ್ರು ತಗೋಬೇಕು, ಸರ್ಕಾರದವ್ರು ಕೊಡಬೇಕು. ಇವತ್ತು ನಮ್ಮ ನಾಳ ಅಂತ ಪ್ರಜಾಪ್ರತಿನಿಧಿಗಳು ರೈತರ ಕಷ್ಟದ ಬಗ್ಗೆ ಆಲೋಚನೆ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ನಾನು ಮಿನಿಸ್ಟರ್ ಆಗಬೇಕು, ನಾನು ಡೆಲ್ಲಿಗೆ ಹೋಗ್ಬೇಕು ಅಂತ ಅಡುಗೆ ಕೂತ್ಕೊಂಡ್ರೆ ನಮಗೆ ಕಷ್ಟ ಕೇಳೋರೇ ದಿಕ್ಕಿದ ಪಾಪ್ಗಳಾಗ್ಬಿಟ್ಟಿದ್ವಿ ನಾವು. ಮಳೆ ಹೋಗಿ 3 ತಿಂಗಳಾಗೈತೆ, ಅಲ್ಲ 1 ವರ್ಷ ಆಗೈತೆ ಮಳೆ ಹೋಯ್ದು. ಇವತ್ತು ಸಹಿತ ಮಳೆ ಇಲ್ಲ. ಇವತ್ತು ಈ ಮಳೆ ಇದ್ರೆ ಇನ್ನೊಂದು 15 ದಿವಸ ಮಳೆ ಇಲ್ಲ ಅಂತಂದ್ರೆ ನಮ್ಮ ನಾಯಿ ಪಾಡಿಗೂ ಕಡೆಯಾಗಿ ಹೋಗ್ತೈತೆ.